ಕರೆಕ್ಟ್ ಕರೆಕ್ಟ್ ಗೈಸ್ ಫಸ್ಟ್ ಮೇಕಪ್ ಮಾಡಿಸ್ಕೊಂಡಿದ್ದಾರೆ. ಮೆತ್ಕೋ ಇವಳು ಮಾಡ್ಕಂತಿಲ್ಲ ಕಣೆ. ಅಬ್ಬಾ ಎಷ್ಟು ಚಂದ ದೇವ ಇದು. ಅಲ್ಲಿವರೆಗೂ ಇವ್ರನ್ನ ಮೆತ್ತಿಸ್ಲೇಬೇಕು ಅನ್ಕೊಂಡಿದೀನಿ ಗೈಸ್. ಓಕೆ ವೆಲ್ಕಮ್ ಬ್ಯಾಕ್ ಟು 3 Gems ಯೂಟ್ಯೂಬ್ ಚಾನಲ್. ಇವಳು ಇಟ್ ಮೆತ್ತಿದ್ದಾಳೆ. ನೋ ವೇ, ಚಾನ್ಸೇ ಇಲ್ಲ, ಬಿಡೋ ಚಾನ್ಸೇ ಇಲ್ಲ. ಆಮೇಲೆ ನೋಡ್ಕೊಂತೀನಿ ಅಂತ. ಸರಿ ಗೈಸ್, ಬಾರಿ ಪ್ಲೇಟ್ ಚೇಂಜ್ ನಾನು ಚೆನ್ನಾಗಿ ಮೆತ್ತೀನಿ. ಹಿಂಗ್ ಹಾಕಿದ್ರು ಮೆತ್ತೀನಿ ನಾನು. ವಿ ಆರ್ ರೆಡಿ ಗೈಸ್. ಸೊ ಹೋಗಿ ಎಲ್ಲ ಮುಂದಕ್ಕೆ ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ. ಭಯ ಆಗ್ತೈತೆ ನನಗೆ. ನಾನು ಕೇಳ್ತಿರೋ ಕ್ವಶನ್ ಸಾ ಇಂದ ಸ್ಟಾರ್ಟ್ ಆಗುತ್ತೆ ಅಕ್ಷರ. ಸಾ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ತುಂಬಾ ಜಾಸ್ತಿ ಇದೆ, ಪ್ಲೆಂಟಿ ಅನ್ನೋದಕ್ಕೆ ಏನಂತಾರೆ? ಫಸ್ಟ್ ಇಟ್ಟಿದ್ದು ನಾನಾ? ತುಂಬಾ ಜಾಸ್ತಿ ಇದೆ. 10 9 8 ನಿಧಾನ ಕೆಲಸ ಗ್ಯಾಪ್ ಕೊಟ್ಟಿದ್ದೀನಿ ಇಲ್ಲಿ. 7 ನಂಗೆ ಜರಗಳ ಸುಮಾರು 3 ತಪ್ಪು. 3 ಪ್ಲೆಂಟಿನ 1 ಸುಮಾರು ಅಂತಾರಲ್ವೇನೆ. ನಾನೇ ಅನ್ಕೊಂಡಿರೋ ಆನ್ಸರ್ ಹೇಳ್ಬೇಕೇನೆ ನೀವು? ಯಾವುದು? ಸಾಕಷ್ಟು. ಸುಮಾರು ಕಡೆ ನಾವು ನೋಡಿರೋದೇನೋ. ನೀವು ಓಡಿರದೆ ಅಂತ ಅಲ್ಲ, ಸುಮಾರು ಕರೆಕ್ಟ್ ಆಗಿದ್ರೆ ಅದು ಓಕೆ ಮಾಡಿ. ಸರಿ ಆಯ್ತು, ಮಾಡ್ತೀನಿ. ಗೈಸ್ ಇವ್ರಿಗೆ ಓಕೆ ಒಂದು ಕೊಟ್ಟಿದ್ದೀನಿ. ಹೋಗಿ ಪಾಪ ಅಂತ, ಯಾಕಂದ್ರೆ ಇನ್ನು ಮುಂದೆ ಕ್ವಶನ್ಸ್ ಹಂಗೆ ಇದೆ. ಇದೇ ಈಸಿ ಅನ್ಕೊಂಡಿದ್ದೆ ನಾನು, ಇದಕ್ಕೆ ಹಿಂಗ್ ಆಡಿದ್ದಾರೆ. ಅವೆಲ್ಲ ಇಲ್ಲ. ಲೂಸ್ ಬಿಡಿದು, ಲೂಸ್ ಬಿಡು, ತಾಂಬತ್ತೀನಿ ಈಗ. ಬರ್ತೈತೆ ಇಲ್ಲ ಇಲ್ಲ. ಇನ್ನ ಸಾಕಾಗೈತೆ ಗೈಸ್. ಕಣ್ಬೇಡ್ರಿ, ಬ್ಯೂಟಿಫುಲ್ ಗರ್ಲ್. ನನ್ ಬಚಾವು ಇವಾಗ ಬರುತ್ತೆ ಗೈಸ್. ಹಂಗೆ ಆಯ್ತು. ಇರ್ಲಿ ಮತ್ತೆ ಕಣ್ಬಿಡು. ಇಲ್ಲ, ಏನಾಗಿಲ್ಲ. ಅಷ್ಟೇ ಕೂಲ್. ಈಗ ಗೊತ್ತಾಗ್ತೈತ ಇವಳು ಇನ್ನು ಎವ್ವಿ ಮೆತ್ತಿದಾಳೆ ಗೈಸ್. ಇನ್ನು ಇವಳು ಮೇ ಬಿ ನೆಕ್ಸ್ಟ್ 4 ಕ್ವಶನ್ಸ್ಗೂ ಇದೇ ಕತೆ ಆಗುತ್ತೆ ಅನ್ಕೊಂತೀನಿ. ಸಾಕ್ರಿ. ನೆಕ್ಸ್ಟ್. ಓ ಸೂಪರ್, ನಿಜ. ಮೇಕಪ್ ಈಗ ಮಾಡಿದಾಳೆ. ನಾವು ಯಾರು ನಮ್ಗೆ ಹೇಳ್ತಾ ಇದ್ರು, ನಾನು ನೋಡ್ಕೊತೀನಿ. ಇರ್ಲಿ ನಮ್ಗ ಇದಕ್ಕೂ ಇಲ್ಲಿ ಗೈಸ್. ನನ್ ಕೂದಲು ಬೆಳ್ಳಿಗಾಗಿ ನೀವು ಮೆತ್ತಿದಾಳಿಲ್ಲ, ಹೋಗ್ತಿಲ್ಲ. ನಾನು ಹಿಂಗೆ ಅನ್ಕೊಂತ ಇದೀನಿ. ಇನ್ನು 4 ಕ್ವಶನ್ಸ್ ಇದೆ ಗೈಸ್. ನಂದು 3 ಪಾಯಿಂಟ್ಸ್ ಗೈಸ್. ನಂದೇ ಫೋನ್, ಅದಕ್ಕೆ ಇವ್ರಿಗೆ ಯಾರಿಗೂ ಪ್ಯಾಟರ್ನ್ ಗೊತ್ತಾಗ್ತಿಲ್ಲ. ಹೇಳ್ಕೊಟ್ರು ಗೊತ್ತಾಗ್ತಿಲ್ಲ ಗೈಸ್. ನಂಗೆ ಕನ್ನಡ ವರ್ಡ್ಸ್ ಬರ್ತಿಲ್ಲ. ಒಂದ್ ನಿಮಿಷ ಗೈಸ್, ಕೇಳ್ರಿ ಬೇಗ. ಇವನ ಕೈಲಿ ಇದಾಗತ್ತೆ. ಕೇಪಬಲ್ ಅನ್ನೋದಕ್ಕೆ ಸಾ ಇಂದ ಏನ್ ಹೇಳ್ತಾರೆ? 10 9 ಸಾರ್ಥಕ 8 7 ಏನೇನು ಈ ಕ್ವಶನ್? ಕೇಪಬಲ್ ಆಗುತ್ತೆ ಇವ್ರ ಕೈಲಿಂದ. ಈ ಕ್ಯಾನ್ ಡೂ ಇಟ್. 7 6 5 ಯಾವ್ದೇ ಇದು? 3 ಕೇಪಬಲ್ 2 and 1. ಕೇಪಬಲ್ ಸಮರ್ಥ. ಇವ್ರು ಸಮರ್ಥರು ಅಂತ ಎಲ್ಲ ಯೂಸ್ ಮಾಡಲ್ವಾ ವರ್ಡ್ಸ್? ಕೇಳಿರ್ತೀರಾ? ಇದು ಸಾಕಷ್ಟೇ ಹೇಳಿಲ್ಲ. ಇನ್ ಸಮರ್ಥ ಗೈಸ್, ನಾನು ತಗೊಂಡಿರೋದು ಸಾ. ಇದೆಲ್ಲ ಹಳೆ ರಾಜರ ಕಾಲದ ಯೂಸ್ ಮಾಡಂತ ವರ್ಡ್ಸ್ ಗಳು ಬರ್ತಾ ಇದೆ. ಆದ್ರೂ ಸಮರ್ಥನು ಓಕೆನೆ. ನಾನು ನವಿಲು, ನಗು ಈ ತರ ಕೇಳಿ ಪುರಾಣ ಪುಣ್ಯಕಥೆ ಇದು. ಇವ್ರು ಯಾರೋ
ಯಾರು ಶೋ ನೋಡಿಲ್ಲ ಅನ್ಕೊಂತೀನಿ ಗೈಸ್. ಅಲ್ಲಿ ರಾಜರಂಗೆಲ್ಲ ಮಾತಾಡುವಾಗ ವರ್ಡ್ ಬರೋದೇ ಇಂಥವು. ನೀನು ಸಮರ್ಥನಾಗಿರುವೆ, ಹೋಗಿ ಯುದ್ಧ ಮಾಡು ಅಂತ ಎಲ್ಲ ಹೇಳ್ತಾರೆ ಗೈಸ್. ಸರಿ ಹೇಳ್ತಾರೆ. ಸರಿ ಆಯ್ತು, ಮೆತ್ತುಬಿಡು. ಫಸ್ಟ್ ಇವಾಗ ಇಬ್ರಿಗೂ ಮಾಡು. ಅವಳು ನಿನ್ ಹಿಂಗ್ ಅಂದ್ಬಿಟ್ಟು ಮತ್ತೆ ನನ್ ಕಡೆ ಹಿಂಗ್ ತಿರ್ಗಿಸಿದ್ಲು. ನಾನು ಬಾ ಸಾಕಿದೆ. ಮತ್ತೆ ಬಂತು ಮಜಾ ಬಂತು. ಮೂಗಡಿಗೆ ಹೋಯ್ತು. ನನಗೆ ಹೇಗೆ ಮೂಗೊಳಗೆ ಹೋದ್ರೆ ಏನ್ ಮಾಡು ಗೊತ್ತಾ, ಕಣ್ಣು ಮುಚ್ಬಿಟ್ಟು ಹಿಂಗ್ ಅನ್ಕೊ ಮೂಗ್ ಕೆಳಗಿದ್ವಿ. ನಂಗೆ ಮನ್ಸಲ್ಲೇ ಮಾಡಿದ್ದೆ. ಅನ್ಕೋ ಸಾಕು. ಲೂಸ್ ಬಿಡೆ, ನಾನೇನು ಅಷ್ಟೊಂದು ಲೂಸ್ ಬಿಡಾಯ್ತು. ಸಾಕು. ಯಾಕೆ ಬಿಡ್ತೀಯ ಅಲ್ಲಿ? ಎಲ್ಲ ಬಾಯಿಗೆಲ್ಲ ಹೋಯ್ತು. ಉಸಿರು ಬಿಡ್ಬಾರ್ದಲ್ಲಿ, ನಾನು ಬಿಟ್ಟಂಗೆಲ್ಲ ಒಳಗೆ ಹಾಕಿಸ್ಕೊಂಡೆ. ನಿಂದೆ ಅಷ್ಟು. ನೆಕ್ಸ್ಟ್ ಟೈಮ್ ಇನ್ನೇ ಇದೆ ಗೈಸ್, ಪ್ರಿಕಾಷನ್ಸ್ ಇದೆ. ಇನ್ನು ಹೋಗ್ಲಿ ಒಂದು ಸುಲಭ ನೋಡೋಣ, ಈಸಿ ಮಾಡೋಣ ಸ್ವಲ್ಪ. ಒಂದಾದ್ರೂ ಹೇಳತ್ತರ ಮಾಡಿ ನಾನು. ಲೇ ಸಾಯಿನ ಎಲ್ಲ ಹಳೆ ಬಂದಿಲ್ಲ. ಬರ್ತಾ ಇದೆ ನಂಗೆ. ಸರಿ ಗೈಸ್ ಇದು ಈಸಿ. ಕೇಳು. ಇದಕ್ಕೆ ಕನ್ನಡದಲ್ಲಿ ಸೆಂಟೆನ್ಸ್ ಹೇಳಕ್ಕಾಗಲ್ಲ, ಇಂಗ್ಲಿಷ್ ಬಾಯಿಗೆಲ್ಲ ಹೋಯ್ತು. ಎಲ್ಲ ಅಪ್ಪ ಮೂಗು ಹೋಯ್ತು. ಉಸಿರಾಡ್ಬಾರ್ದು, ಕಣ್ಣು ಮುಚ್ಚಬೇಕು, ನಗ್ಲೂಬಾರ್ದು, ಅವಾಗ ಏನೂ ಆಗಲ್ಲ. ಸರಿ ಕೇಳು. ಇದು ಈಸಿ ಇದೆ ಗೈಸ್, ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ನಾನು ಬಿಡ್ತಾ ಇದ್ದೀನಿ. ಡಿಫೆಕ್ಟ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಡಿಫೀಟಾ? ಲೇ ಗೊತ್ತಾಗಲ್ಲ. ಸಿಂಬಲ್ ಮಾಡ್ತೀನಿ. ಡಿಫೆಕ್ಟ್ ಅದಕ್ಕೆ ಏನ್ ಹೇಳ್ತಾರೆ? ತುಂಬಾ ಈಸಿ ಇದು. ಡಿಫೀಟ್ 10 ಅವ್ರನ್ನ 9 ಸೋಲ್ಸು. ಸೋಲು. ನೀನು ಇವಳು ಹೇಳಿದ್ಲು, ಇವಳು ಆದ್ಮೇಲೆ ಇವಳು ಹೇಳಿದ್ಲು, ಇವಳು ಹೇಳೋದನ್ನ ಕೇಳಿ ಇವಳು ಹೇಳಿದ್ಲು. ನನಗೆ ಗೊತ್ತು, ಅವ್ರಲ್ಲೂ ನಾನೇ, ಇವ್ರಲ್ಲೂ ನಾನೇ. ಗೈಸ್ ಈ ರೀತಿ ಪೂರ ಇರ್ಬಾರ್ದು ಕನ್ನಡದಲ್ಲಿ. ಮೂಗು ಏನಿಲ್ಲ, ಮೇಕಪ್ ಆಗುತ್ತೆ. ಮೂಗು ಕಮ್ಮಿ ಮಾಡಿದೀನಿ ಗೈಸ್. ಈಗ ಈ ಸತಿ ಕಮ್ಮಿ ಮಾಡಿದ್ದೀನಿ. ಓಕೆ ಎಷ್ಟಾಯ್ತು? 3 ಆಯ್ತು. ಸೊ 4th ಇವ್ರ ಕೈಲಾಗುತ್ತೆ. ಹಿ ಈಸ್ ಬ್ರೇವ್ ಅನ್ನೋದಕ್ಕೆ ಸಮರ್ಥ. ಕನ್ನಡ. ಇವ್ರ ಕೈಲಿ ಆಗುತ್ತೆ. 10 ಬ್ರೇವಾ? ವಿದ್ಯಾವಂತರು, ಜ್ಞಾನ ಬಂದಿರೋರು. ಸಾಯಿಂದ ಸಾರ್ಥಕ. ಏನು ಬರ್ತಿಲ್ಲ. 8 ಸಮಾನ. 7 6 ಸಾಧಿಸದವರು, ಸಾಧಿಸೋರು. ಅಯ್ಯೋ ಏನೇನೋ ಹೇಳ್ತಿದ್ವಿ. ಬ್ರೇವ್ ಹೇಳ್ತೀರಿ ಇನ್ನೊಬ್ರೆಲ್ಲ ಬ್ರೇವ್ಗ. ಸ್ವಲ್ಪ ಟೈಮ್ ಕೊಡ್ತೀನಿ, ಹೇಳ್ರಿ. ಬ್ರೇವ್ ಬುದ್ಧಿ ಅಲ್ಲ, ಸಾಹಸಿ. ಇವ್ರ ಕೈಲಿ ಆಗುತ್ತೆ. ಬ್ರೇವ್ ಬರಲ್ಲ ಅದಕ್ಕೆ. ನಾನು ಸವಾಲು ಇದು ಹೇಳ್ತಿದ್ದೀನಿ. ನಾನು ಅಷ್ಟೇ. ನಾನು ತೋರಿಸ್ತಿಲ್ಲ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಕನ್ನಡ ವರ್ಡ್ ಈಸಿ ಇದೆ, ಹೇಳಿರಿ. ಇಂಗ್ಲಿಷ್ ವರ್ಡ್ ನೋಡ್ರಿ. ಕೋಹೆರೆಂಟ್. ಬೇಡ ನೋಡಿ ಇಲ್ಲಿ ಇಂಗ್ಲಿಷ್ ವರ್ಡ್, ಕನ್ನಡ ವರ್ಡ್ ಈಸಿ ಇದೆ. ಇಂಗ್ಲಿಷ್ ಸರಿ. ಬೇರೆ ಗೈಸ್ ಇಬ್ರು ಬನ್ನಿ. ಮರ್ತ್ಬಿಟ್ಲು ಅನ್ಕೊಂಡೆ. ನಾನು ಹೇಳಲ್ಲ ಬಿಡಿ. ಇವತ್ತು ಇಟ್ಟೆ ನನಗೆ ಪೂರ. ಒಂದೇ ಒಂದು ಕ್ವಶನ್ ಇವಳು ಆನ್ಸರ್ ಮಾಡಿದಾಳೆ. ಶೀಸ್ 0. ನನ್ನ ಕ್ವಶನ್ಸ್ ಕೇಳಿರೋದು 4 ಕ್ವಶನ್, 4ಕ್ಕೂ ನಾನು ಎಷ್ಟು ಈಸಿಯಾಗಿ ಅಂದ್ರೆ ನಾನು ಹೇಳೋಂತ ಕ್ವೆಶನ್ಗೆನೆ ಅವ್ರಿಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ ಹೇಳ್ಬಿಟ್ಟೆ. ನಾನು ಲೆಟರ್ ಸಾ ತಗೊಂಡಿರೋದ್ರಿಂದ ನನ್ಗೆ ಹಿಂಗೆ ಬಂದಿದೆ ಕ್ವಶನ್. ನಾನು ಮಿಕ್ಸು, ನನ್ ಸಾ ಅದೇ ಇದೆ ಅಲ್ಲ, ಎಲ್ಲಾ ವರ್ಡ್ ಇಂದನೂ ಕೇಳ್ತೀನಿ. ಲಾಸ್ಟ್ ಒನ್ ತುಂಬಾ ಈಸಿ ಕೇಳ್ತೀನಿ ಗೈಸ್. ಲಾಸ್ಟ್ ಇನ್ನು ಆಯ್ತಾ? ಲಾಸ್ಟ್ ಅನ್ಕೊಂಡ್ರೆ ಗೈಸ್ ಲೆಟರ್ ಬೇರೆ ಮಾಡಿ ಕೇಳ್ತೀನಿ ಬಿಡಿ ಗೈಸ್. ಹೋಗಿ ಪಾಪ ನಮ್ಮ ಹುಡುಗಿಯರಿಗೆ ನೆಕ್ಸ್ಟ್ ವ್ಲಾಗಿಗೆ ಬೇಕಾಗ್ತಾರೆ. ಒಬ್ಬ ಉಸಿರಾಡಕ್ಕಾಗಲ್ಲ. ಇಲ್ಲಿದೆ
ಅಲ್ಲಿ ನೀನು ಮೂಗ್ ತಕೊಂಡ್ರೆ ಸರಿ ಹೋಗುತ್ತೆ. ಸರಿ ಗಾಯ್ಸ್, ಒಂದು ನಾನು ದೆವ್ವ ಮಾಡೋರೆ. ನನ್ ನೋಡು, ನಾನು ಕಮ್ಮಿ ಕಣ್ಣುಗಳಿಲ್ಲ, ಇಲ್ಲಿಲ್ಲ, ಹಾಕಿರ್ಲಿಲ್ಲ ನಾನು. ಗೈಸ್ ಒಂದು ನಿಮಿಷ, ಒಂದೇ ಅದು ತುಂಬಾ ಈಸಿ ನೋಡ್ತೀನಿ, ತುಂಬಾ ಈಸಿ. ನಾನು ಆನ್ಸರ್ ಮಾಡ್ಬೇಕಂತದ್ ಹೇಳು, ನನಗೆ ಗೊತ್ತಿರೋ ತರ. ಕ್ವಶನ್ ಸ್ವಲ್ಪ ನಾವು ಆನ್ಸರ್ ಹೇಳೋ ತರ ಇದೆ. ಆಯ್ತು ಆಯ್ತು. ನೋಡಿ, ನಾನು ಅವಾಗ್ಲೇ ಮನಿ ಅಂದೆ. ಎಷ್ಟು ಆನ್ಸರ್ ಎಷ್ಟು ಹೆಂಗ್ ಹೇಳ್ಬೋದು. ಡ್ರಾಮಾ ಮಾಡೋದು, ನಾಟಕ. ಇದು ನಾಯಿಂದ ಸ್ಟಾರ್ಟ್ ಆಗುತ್ತೆ. ನನ್ಗೆ ಬಂದು ಗೈಸ್ ಇಲ್ಲಿ ಸಿಕ್ಕಿರೋದು ಈಸಿ, ಬೇಗ. ಆಯ್ತು. ಪ್ರಿಟೆಂಡ್ ಅನ್ನೋದಕ್ಕೆ ಕನ್ನಡದಲ್ಲಿ ಗೊತ್ತಾ? ತುಂಬಾ ಈಸಿ, ಸಕ್ಕತ್ ಈಸಿ. ಅವ್ರ ತರ ವರ್ಡ್ ಮೀನಿಂಗ್ ಹೇಳ್ತಿದ್ದೆ, ಅಕ್ಷರ ಹೇಳು. ನಾಯಿಂದ. ನಾಯಿಂದ. ನಾನು ಯೋಚನೆ ಮಾಡ್ತೀನಿ ತಡಿ. ಪ್ರಿಟೆಂಡ್ ಮಾಡದ? ಪ್ರಿಟೆಂಡ್ಗೆ ನಾಟಕ. ಅದನ್ನೇ ಕಣೆ ನಾನು ಹೇಳಿದ್ದು, ಬಾರೆ ನನ್ ನಟನೆ ಅಂದೆ ಅಷ್ಟೇ. ಸೇಮ್ ಮೀನಿಂಗ್ ಗೈಸ್. ಒಂದಾದ್ರೂ ಬಂತು. ಗೈಸ್ ಫೇಸ್ ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ವೇಟ್ ಅಂಡ್ ವಾಚ್. ಗೈಸ್ ಈಗ ಕ್ವಶನ್ ಸ್ಟಾರ್ಟ್ ಮಾಡಿರೋದು ಅಮೂಲ್ಯ, ನೆನ್ಪಿರ್ಲಿ ಇಬ್ರಿಗೂ. ರೆಡಿನಾ ಇಬ್ರು? ಗೈಸ್ ನನ್ನ ಪ್ರಕಾರ ಇವಾಗ ಕಾಂಪಿಟೇಷನ್ ನಮ್ಮಿಬ್ರಲ್ಲಿದೆ. ಇವ್ರು ಯಾಕೋ ಪರ್ಮನೆಂಟ್ ಆ ಡೇರ್ನ ನೀವು ನೋಡಿ. ಆದ್ರೂ ನಮ್ಮಿಬ್ರಲ್ಲೂ ಇನ್ನೊಬ್ರು ಕಂಪ್ನಿಗೆ ಬರ್ತಾರೆ. ಇಬ್ರಲ್ಲಿ ಒಬ್ರು ಬರ್ತಾರೆ ಖಂಡಿತ. ಯಾರೋ ಒಬ್ರು ವಿನ್ ಅಷ್ಟೇ, ಇನ್ ಮಿಕ್ದವರು ಡೇರ್ ಚಾಲೆಂಜ್ ಮಾಡ್ಬೇಕು. ಡೇರ್ ಚಾಲೆಂಜ್. ಗರ್ಲ್ಸ್ ರೆಡಿನಾ ಕೇಳ ಕ್ವಶನ್ಸ್? ಫಸ್ಟ್ ಕ್ವಶನ್ ಈಸಿಯಾಗಿ ಕೇಳ್ತೀನಿ. ಎಮರ್ಜೆನ್ಸಿ ವರ್ಡ್ ನ ಎಮರ್ಜೆನ್ಸಿ ಅನ್ನೋ ವರ್ಡ್ ನ ಕನ್ನಡದಲ್ಲಿ ತಾ ಇಂದ ಏನಂತಾರೆ? ಎಮರ್ಜೆನ್ಸಿನಾ? ಹಿಂಗೆ ನಿಧಾನಕ್ಕೆ ಎಮರ್ಜೆನ್ಸಿ. ಓಕೆನೇನೆ? ನಾನು ಹೆಂಗ್ ಹೇಳಿದ್ದೀನಿ. ನಿಂದೇನಿಲ್ಲ ತಾನೆ? ಗೊತ್ತಿಲ್ವಾ? ಇಲ್ಲ ನಿಧಾನಕ್ಕೆ ಹೇಳು. ನಾನು ಸ್ವಲ್ಪ ಟೈಮ್ ಆಯ್ತು, ಆಗೋಯ್ತು. ನಾನು ತಿಂಕ್ ಮಾಡಲಿಲ್ಲ ಕಡೆ. ತುರ್ತು. ತುರ್ತುನಾ? ತುರ್ತು ಅಂತಾರೆ. ನನಗಿದು ವರ್ಡ್ ಆಕ್ಚುಲಿ ಗೊತ್ತಿತ್ತಿದೆ ಯಾವ್ದೋ ಅಂತ, ಬಟ್ ಚಿಕಿತ್ಸೆ ನಾನು ಅದಕ್ಕೆ ಹೋಗಿದ್ದು. ತುರ್ತು ಅನ್ನೋದಕ್ಕೆ ಗೊತ್ತಿಲ್ಲ. ಎಮರ್ಜೆನ್ಸಿ ತಕ್ಷಣ ಅಂತಾನು ಅಂತಾರೆ. ತಕ್ಷಣ ನಾನ್ ರೆಡಿ ಮಾಡ್ಕೊಂಡಿದ್ ತಕ್ಷಣ. ಬಟ್ ನಾನೇ ಹೋಗ್ತೀನಿ. ನನ್ ಪಾಪದೋಳು ಅನ್ಸಲ್ವಾ? ಅಲ್ಲಿ ನೋಡ್ತಿರೋರ್ಗೆ ಪಾಪದೋಳು ಅನ್ಸಿರ್ತೀನಿ. ಬಾರಿ ಅಯ್ಯೋ ಮೆತ್ಕೊಳ್ರಿ. ಮಾಡ್ಬಿಟ್ಲು ಇವಳು. ಸ್ನಾನ ಮಾಡಿದ್ದೆ. ಪರವಾಗಿಲ್ಲ, ಇನ್ನೊಂದ್ಸತಿ ಮಾಡು. ನಾಳೆ ಹೋಗಿ ಮಾಡು, ಮತ್ತೆ ಇಲ್ಲ ಇವತ್ತು ಸಂಜೆ ಹೋಗಿ ಮಾಡು. ಗೈಸ್ ನಮ್ಮ ಹುಡುಗಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ತುಂಬಾ ಮಾಡ್ಕೊಂತೀರಾ? ಬರ್ತೀರಾ? ಕೂಲ್. ಗೈಸ್ ಒಂದು ಹೇಳಿದೀನಿ 5 ಕ್ವಶನ್. ಗೈಸ್ ನಂದೊಂಚೂರು ಕಷ್ಟ. ನಾನು ಹೇಳಲ್ಲ ಬಿಡು. ಕಷ್ಟ ಕ್ವೆಶ್ಚನ್ಸ್ ಗೈಸ್. ಓಕೆ. ಎಕ್ಸ್ಟ್ರಾವರ್ಟ್ ಪೀಪಲ್ಸ್ ನ ಎಕ್ಸ್ಟ್ರಾವರ್ಟ್. ಸರಿ, ಇಂಟ್ರಾವರ್ಟ್ ಎಕ್ಸ್ಟ್ರಾವರ್ಟ್ ಎರಡರಲ್ಲಿ ಯಾವ್ದಾದ್ರು ಒಂದ್ ಹೇಳಿದ್ರು ಸಾಕು ಗೈಸ್. ಇಂಟ್ರಾವರ್ಟ್ ಅಕ್ಷರ ಯಾವ್ದು? ಇಂಟ್ರಾವರ್ಟ್ ಹೇಳಿ. ಅಕ್ಷರ ಇಂಟ್ರೋವರ್ಟ್. ಇಬ್ರು ಹೇಳಲ್ಲ, ಪಕ್ಕ ಹೇಳಲ್ಲ ಗೈಸ್. ಯಾಕಂದ್ರೆ ಇದು ಚಾಟ್ ಜಿಪಿಟಿ. ಬರ್ರಿ ಒಳಗೆ ಇಂಟ್ರೋವರ್ಟ್. ಏನು ಸೀರಿಯಸ್ಲಿ ಹತ್ರ ಇದ್ಯಾ? ಆತ್ಮಾವಲಂಬನೆ. ಯಾವ್ದು ಗುರು ಇದು? ಅದಲ್ಲ ಗೈಸ್, ನಂಗೆ ಮೀನಿಂಗು ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ. ಆತ್ಮ ಅನ್ನೋದು ಹತ್ರನಾ? ಆತ್ಮಹತ್ಯೆ. ಗೈಸ್ ಟೈಮ್ ಅಪ್. ಇರು ಕಷ್ಟ ಐತೆ. ಟೈಮಿಂಗ್ಸ್ ಬೇಡ ಕಡೆ. ಹೋಗಿ ಬಿಡ, ಹಚ್ಚಿಸ್ಕೋಣ. ನೀವ್ ಹೇಳಲ್ಲ ಟೈಮ್ ಆಯ್ತು. ಸರಿ, ಏನ್ ಹೇಳ್ಬಿಟ್ಟೆ? ಅಂತರ್ಮುಖಿ ಪೀಪಲ್. ಅಂತರ್ಮುಖಿ ಅಂತ ಬರ್ತಿಲ್ಲ. ಅಂತರ ಅಂತರ್ಮುಖಿ. ಎಕ್ಸ್ಟ್ರಾವರ್ಟ್ಸ್ ನ ಬಹಿರ್ಮುಖಿ. ಇನ್ನೂ ಬರ್ತಿಲ್ಲ ಬಿಡು. ತಡಿ ಒಂದು ನಿಮಿಷ. ಬರ್ರಿ
ಯಾಕೆ ಇಡವು ಏಯ್ ಬಾ ತಡಿ, ನಗು ಬರುತ್ತೆ. ಹೊಡೆಸ್. ಬರ್ರಿ. ಅವಳು ಹಾಗೆ ಇಲ್ಲ ಬಿಡು, ಆಗ್ಲೇ ಇಲ್ಲ. ನೋಡಲ್ಲಿ ಹೆಂಗ್ ಮಾಡಿದ್ಯಾ ನೋಡೆ. ಇದು ಆಗೋಯ್ತು guys, ಇಲ್ಲ ನೆಲ್ಲ ಆಗೋರ್ಗೂ ಇಲ್ಲ. ಓ ಬಂದು ಇವಳು ಕೂದಲೆಲ್ಲ ಇಕ್ಬಿಟ್ಟವಳೆ guys, ಮಾಡಕ್ಕಾಗ್ತಿಲ್ಲ. ಈ ಕಡೆಗೆ ಮಾಡ್ಸು. ಏಯ್ ಮಾಡ್ಕೊಳ್ರಿ. ಆಯ್ತ್ ಕಣ್ರೀ, ಎಷ್ಟು ಮಾಡಿಸ್ತೀರಾ? ಆದ್ರೂ ಕಮ್ಮಿ ಮನೆ ಆಗೈತೆ. ಮೆರ್ಕಂಡೇ ಇಲ್ಲ. ಕಮ್ಮಿ ಆಯ್ತು ಅವಳ್ದು. ನೀನ್ ಮಾಡ್ತೀನಿ ಬಾ. ಯಪ್ಪ ಈ ಕಡೆ ಸಾಕು. ಗರ್ಲ್ಸ್ ಇಬ್ರು ಸುಂದರವಾಗಿ ಕಾಣ್ತಿದ್ದೀರಾ. ಇನ್ನ 3 questions ಇದೆ guys. ಮತ್ತಿಸ್ಕೊಂಡ್ ಸಾಕಾಗಿ ಹೋಗ್ಬಿಟ್ಟಿದ್ದಾಳೆ ಅವಳಂತೂ. ಇನ್ ಮೂರೇನಾ? ನಾನ್ ತಿಂತೀನಿ 100%. 4 ಆಗದ್ ನಂಗೆ. ಆರಾಮಾಗಿ ಕುತ್ಕೊಂಡಿ. ಟೇಬಲ್ ಕನ್ನಡದಲ್ಲಿ ಏನಂತಾರೆ? ವರ್ಡ್ ಮಂಚ, ಅದ್ ಬೆಡ್. ಮರ, ಟೇಬಲ್ ನ ಕುರ್ಚಿ, ಟೇಬಲ್ ಮಣೆ ಆಗುತ್ತೆ. ಬರೀ 2 ಎಲ್ರಿ 2. ಬಟ್ ನಾನು ಇನ್ನ ಕಷ್ಟದ ಇಟ್ಕೊಂಡಿದ್ದು ಮೇಜು. ಆಯ್ತೆ ಏ ಹಣೆ ಮೆತ್ತಿಲ್ಲ. ಈಗ ಓಕೆ, ಕೂದಲು ಆಯ್ತು. ಗೈಸ್ ನೆಕ್ಸ್ಟ್ ಕ್ವೆಶನ್ಸ್. ಯಾಕೋ ಗೈಸ್ ನಾನು ಮೆಣಸಿನ್ಕಾಯಿ ತಿನ್ನಕ್ಕೆ ಎಷ್ಟಾಯ್ತು ನಿಂದು? 5 ಅಲ್ವೇನೆ ನಿಂದು? ಆನ್ಸರ್ 5 ತಾನೆ.